ಹಾಯ್ ಫ್ರೆಂಡ್ಸ್, ಕಾಮನ್ ಆಗಿ ಅಗ್ರಿಕಲ್ಚರ್ ಲ್ಯಾಂಡ್ನಲ್ಲಿ 63 ಕೆವಿಎ ಟ್ರಾನ್ಸ್ಫಾರ್ಮರ್, 25 ಕೆವಿಎ ಟ್ರಾನ್ಸ್ಫಾರ್ಮರ್ ಮತ್ತು 100 ಕೆವಿಎ ಟ್ರಾನ್ಸ್ಫಾರ್ಮರ್ಗಳನ್ನ ಯೂಸ್ ಮಾಡ್ತಾರೆ. ಸೊ ಇಂತಹ ಟ್ರಾನ್ಸ್ಫಾರ್ಮರ್ಗೆ ಎಷ್ಟು ಮೋಟರ್ಸ್ನ ಕನೆಕ್ಟ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ ಗಂಟ ಫುಲ್ ನೋಡಿ ಫ್ರೆಂಡ್ಸ್, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೀವೇನಾದರೂ ನಮ್ಮ ಚಾನಲ್ನಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಸೊ ಏನು ರೀಸನ್ ಅಂದರೆ ಇದೇ ರೀತಿ ಒಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದರೆ ಆ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ಮಾತ್ರ ನೋಟಿಫಿಕೇಶನ್ ಬರುತ್ತೆ. ಆವಾಗ ನೀವು ತಕ್ಷಣ ಆ ವಿಡಿಯೋನ ನೋಡ್ಬೋದು ಫ್ರೆಂಡ್ಸ್. ಸೊ ಒಂದು ರೀಸನಿಂದ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಇವಾಗ 63 ಕೆವಿಎ ಟ್ರಾನ್ಸ್ಫಾರ್ಮರ್ಗೆ ಎಷ್ಟು ಮೋಟರ್ಸ್ನ ಕನೆಕ್ಟ್ ಮಾಡ್ಬೋದು ಅಂತ ನೋಡೋಣ. ಸೊ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ 25 ಕೆವಿಎ ಟ್ರಾನ್ಸ್ಫಾರ್ಮರ್ಗೆ ಎಷ್ಟು ಮೋಟರ್ಸ್ನ ಕನೆಕ್ಟ್ ಮಾಡ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ನೋಡಿಲ್ಲ ಅಂದರೆ ಆ ವಿಡಿಯೋನ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಕ್ಲಿಕ್ ಮಾಡಿ ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್. ಸೊ ಅದಲ್ಲದೆ ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ಒಂದು 10 ಸಬ್ಮರ್ಸಿಬಲ್ ಪಂಪ್ನ ಎಷ್ಟು ಕೆವಿಎ ಟ್ರಾನ್ಸ್ಫಾರ್ಮರ್ಗೆ ಕನೆಕ್ಟ್ ಮಾಡ್ಬೋದು ಅಂತ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಸೊ ಇವಾಗ 63 ಕೆವಿಎ ಟ್ರಾನ್ಸ್ಫಾರ್ಮರ್ಗೆ ಎಷ್ಟು ಮೋಟರ್ಸ್ನ ಕನೆಕ್ಟ್ ಮಾಡ್ಬೋದು ಅಂತ ನೋಡೋಣ. ಸೊ ಒಂದು 63 ಕೆವಿಎ ಟ್ರಾನ್ಸ್ಫಾರ್ಮರ್ಗೆ 50 ಕಿಲೋವ್ಯಾಟ್ 15.4 ಕಿಲೋವ್ಯಾಟ್ ಅಷ್ಟು ಲೋಡ್ನ ಕನೆಕ್ಟ್ ಮಾಡಬಹುದು ಫ್ರೆಂಡ್ಸ್. ಸೊ ನಿಮಗೆ ಅರ್ಥ ಆಗಲ್ಲ, ಮೋಟ್ರ್ ಬಂದು ಕಾಮನ್ ಆಗಿ ಎಚ್ ಪಿನಲ್ಲಿ ಕೊಟ್ಟಿರ್ತಾರೆ. ಸೊ ಅದೇ ಅದರ ಯೂನಿಟ್ ಆಗಿರುತ್ತೆ. ಸೊ ಕಿಲೋವ್ಯಾಟ್ ಅಂದರೆ ನಿಮಗೆ ಅರ್ಥ ಆಗಲ್ಲ, ಸೊ ಎಚ್ ಪಿನಲ್ಲಿ ಹೇಳ್ಬೇಕಾಗುತ್ತೆ. ಸೊ ಖಂಡಿತ ಹೇಳ್ತೀನಿ. ಸೊ ಎಚ್ ಪಿ ಅಂದರೆ ಹಾರ್ಸ್ ಪವರ್ ಅಂತ, ಒಂದು ಎಚ್ ಪಿ ಅಂದರೆ 746 ವ್ಯಾಟ್ ಅಂತ, 746 ಎಲೆಕ್ಟ್ರಿಕಲ್ ಹಾರ್ಸ್ ಪವರ್. ಸೊ ಕಾಮನ್ ಆಗಿ ಸ್ಟೂಡೆಂಟ್ಸ್ಗಳು ಓದಿರುವಂತ ಬಂದರೆ 735.35 ಆಗಿರುತ್ತೆ. ಸೊ ಇದು ಬಂದು ಮೆಟ್ರಿಕ್ ಹಾರ್ಸ್ ಪವರ್ ಆಗಿರುತ್ತೆ ಫ್ರೆಂಡ್ಸ್, ಸರಿನಾ. ಸೊ ಕಾಮನ್ ಆಗಿ 735.35 ವ್ಯಾಟ್ ಅಂತ ಕರೀತಾರೆ. ಒಂದು ಎಚ್ ಪಿ ಅಂದರೆ 735.35 ವ್ಯಾಟ್ ಅಥವಾ 746 ವ್ಯಾಟ್ ಆಗಿರುತ್ತೆ ಫ್ರೆಂಡ್ಸ್. ಸೊ ವ್ಯಾಟ್ ಅಂದರೆ, ಸೊ ನಿಮ್ಮ ಮನೆಯಲ್ಲಿ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಇರುತ್ತೆ ಫ್ರೆಂಡ್ಸ್, ಲೈಕ್ 60 ವ್ಯಾಟ್ ಆಗಿರ್ಬೋದು ಅಥವಾ 100 ವ್ಯಾಟ್ ಆಗಿರ್ಬೋದು. ಆ ರೀತಿ ಒಂದು 100 ವ್ಯಾಟ್ ಬಲ್ಬ್ನ 7 ಅಥವಾ 8 ಬಲ್ಬ್ನ ಯೂಸ್ ಮಾಡಿದ್ರೆ ಒಂದು ಎಚ್ ಪಿಗೆ ಈಕ್ವಲ್ ಆಗಿರುತ್ತೆ ಫ್ರೆಂಡ್ಸ್, ಸರಿನಾ. ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಸೊ ಒಂದು ಎಚ್ ಪಿ ಅಂದರೆ 746 ವ್ಯಾಟ್ ಅಥವಾ 735.35 ವ್ಯಾಟ್ ಆಗಿರುತ್ತೆ ಫ್ರೆಂಡ್ಸ್, ಸರಿನಾ. ಸೊ ಇವಾಗ ಒಂದು 50 ಕಿಲೋವ್ಯಾಟ್ನ ಯಾವ ರೀತಿ ಎಚ್ ಪಿಗೆ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ಸೊ 50 ಕಿಲೋವ್ಯಾಟ್ ಅಂದರೆ ಎಷ್ಟು ಎಚ್ ಪಿಗೆ ಈಕ್ವಲ್ ಆಗಿರುತ್ತೆ ಅಂದರೆ ಒಂದು 67 ಎಚ್ ಪಿಗೆ ಈಕ್ವಲ್ ಆಗಿರುತ್ತೆ ಫ್ರೆಂಡ್ಸ್, 67 ಎಚ್ ಪಿಗೆ ಈಕ್ವಲ್ ಆಗಿರುತ್ತೆ. ಒಂದು 63 ಕೆವಿಎ ಟ್ರಾನ್ಸ್ಫಾರ್ಮರ್ಗೆ 67 ಎಚ್ ಪಿ ಗಂಟ ನಾವು ಕನೆಕ್ಟ್ ಮಾಡಬಹುದು ಫ್ರೆಂಡ್ಸ್. ಅರ್ಥ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಸೊ ಇನ್ನೂ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ, ಒಂದು 5 ಎಚ್ ಪಿ ಮೋಟರ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಒಂದು 5 ಎಚ್ ಪಿ ಮೋಟರ್ನ 13 ಮೋಟರ್ಸ್ನ ಕನೆಕ್ಟ್ ಮಾಡೋದು ಫ್ರೆಂಡ್ಸ್. ಒಂದು 63 ಕೆವಿಎ ಟ್ರಾನ್ಸ್ಫಾರ್ಮರ್ಗೆ 13 5 ಎಚ್ ಪಿ ಮೋಟರ್ನ ಕನೆಕ್ಟ್ ಮಾಡ್ಬೋದು. ಸೊ ಅದೇ ಒಂದು 7.5 ಎಚ್ ಪಿ ಇದ್ರೆ, ಸೊ ಒಂದು 8ರಿಂದ 9 ಮೋಟರ್ಸ್ನ ಕಾಮನ್ ಆಗಿ ಕನೆಕ್ಟ್ ಮಾಡ್ಬೋದು ಫ್ರೆಂಡ್ಸ್, ಸರಿನಾ. ಒಂದು 63 ಕೆವಿಎ ಟ್ರಾನ್ಸ್ಫಾರ್ಮರ್ಗೆ 7.5 ಎಚ್ ಪಿ ಮೋಟರ್ ಅಂತ ಬಂದರೆ 8ರಿಂದ ಒಂದು 10 ಮೋಟರ್ಸ್ ಗಂಟ ಕನೆಕ್ಟ್ ಮಾಡಬಹುದು ಫ್ರೆಂಡ್ಸ್, ಒಂದು 63 ಕೆವಿಎ ಟ್ರಾನ್ಸ್ಫಾರ್ಮರ್. ಸೊ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಸೊ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಒಂದು 25 ಕೆವಿಎ ಟ್ರಾನ್ಸ್ಫಾರ್ಮರ್ಗೆ ಎಷ್ಟು ಲೋಡ್ ಎಷ್ಟು ಮೋಟರ್ಸ್ನ ಕನೆಕ್ಟ್ ಮಾಡ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು 100 ಕೆವಿಎ ಟ್ರಾನ್ಸ್ಫಾರ್ಮರ್ಗೆ ಎಷ್ಟು ಮೋಟರ್ಸ್ನ ಕನೆಕ್ಟ್ ಮಾಡ್ಬೋದು ಅಂತ ನೋಡೋಣ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.